ಆದಿ ಜಗದ್ಗುರು ಶ್ರೀ ಶಿವರಾತ್ರಿ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀಮಠದ ವತಿಯಿಂದ ಜೆಎಸ್ಎಸ್ ಕಾರ್ಯದರ್ಶಿಯವರಾದ ಎಸ್ಪಿ ಮಂಜು ಬುದ್ಧಿಯವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಶ್ರೀ ಕ್ಷೇತ್ರ ಸುತ್ತೂರು ಆದಿ ಜಗದ್ಗುರು ಶ್ರೀ ಶಿವರಾತ್ರಿ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವದ ಕುರಿತು ಶ್ರೀಮಠದಿಂದ ಎಸ್ಪಿ ಮಂಜು ಬುದ್ಧಿಯವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಸುತ್ತೂರಿನಲ್ಲಿ ನಡೆಯಿತು. ಸುದ್ದಿಗೋಷ್ಠಿಯಲ್ಲಿ ಎಸ್ಪಿ ಮಂಜು ಬುದ್ಧಿ ಮಾತನಾಡಿ, ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು ಈ ವರ್ಷ ಜನವರಿ 26ರ ಭಾನುವಾರದಿಂದ 31 ಶುಕ್ರವಾರದವರೆಗೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. 27ರಂದು ಸಾಮೂಹಿಕ ವಿವಾಹ ಹಾಗೂ ಹಾಲರವೆ ಉತ್ಸವ, 28ರಂದು ರಥೋತ್ಸವ ಹಾಗೂ ಶ್ರೀ ವೀರಭದ್ರೇಶ್ವರ ಕೊಂಡೋತ್ಸವ, 29ರಂದು ಹಾಗೂ ಲಕ್ಷದೀಪೋತ್ಸವ, ತೆಪ್ಪೋತ್ಸವ ಹಾಗೂ 31ರಂದು ಅನ್ನಬ್ರಹ್ಮೋತ್ಸವ ಕಾರ್ಯಕ್ರಮವು, ಇವುಗಳ ಜೊತೆಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು, ವೈವಿಧ್ಯಮಯ ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಜರುಗಲಿವೆ. ವಿಶೇಷವಾಗಿ ಎಲ್ಲರ ಗಮನ ಸೆಳೆಯುವಂತೆ ಹೊಸ ಮಾದರಿಯಲ್ಲಿ 1 ಎಕರೆ ಪ್ರದೇಶದಲ್ಲಿ ಕೃಷಿ ಬ್ರಹ್ಮಾಂಡವನ್ನು ನಿರ್ಮಿಸಿ ಏಕದಳ ಹಾಗೂ ದ್ವಿದಳ ಧಾನ್ಯಗಳ ಪದಾರ್ಥಗಳನ್ನು ಬೆಳೆದು ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯವರು ಬೆಳೆದು ಡೆಮೋ ತೋರಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ 6 ದಿನಗಳ ಕಾಲ ಸತತವಾಗಿ ನಡೆಯುವ ಜಾತ್ರೆಗೆ ಬರುವ ಲಕ್ಷಾಂತರ ಮಂದಿ ಭಕ್ತಾದಿಗಳಿಗೆ ಮಹಾದಾಸೋಹ ದಿನದ ಎಲ್ಲಾ ಸಮಯದಲ್ಲೂ ಇರುತ್ತದೆ. ವಿಶೇಷವಾಗಿ ಈ ಜಾತ್ರೆಯ ಕಾರ್ಯಕ್ರಮಗಳು ಗ್ರಾಮೀಣ ಜನತೆಗಾಗಿ ದೇಸಿ ಆಟಗಳು, 54ನೇ ದನಗಳ ಜಾತ್ರೆ, ರಂಗೋಲಿ ಮತ್ತು ಸೋಬಾನೆ ಪದಗಳ ಸ್ಪರ್ಧೆಗಳು, ರಾಜ್ಯ ಮಟ್ಟದ 31ನೆಯ ಭಜನಾ ಮೇಳ, ಪ್ರಭಾತ್ ಪೇರಿ ಎನ್ನುವ ಸ್ನೇಹ ಸೌಹಾರ್ದ ಶಾಂತಿ ಪ್ರಾರ್ಥನಾ ಪಥಸಂಚಲನ, ಧ್ವಜಾರೋಹಣ ಮತ್ತು ವಸ್ತು ಪ್ರದರ್ಶನ, ಕೃಷಿ ಮೇಳ ಸೇರಿದಂತೆ ಸಾಮೂಹಿಕ ವಿವಾಹ, ಕೃಷಿ ವಿಚಾರ ಸಂಕಿರಣ, ಚಿತ್ರಕಲಾ ಮತ್ತು ಗಾಳಿಪಟ ಸ್ಪರ್ಧೆಗಳು, ಚಿತ್ರಸಂತೆ, ಆರೋಗ್ಯ ತಪಾಸಣಾ ಶಿಬಿರ, ಸುತ್ತೂರು ಜಾತ್ರಾ ನಾಟಕೋತ್ಸವ, ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಹೊರ ರಾಜ್ಯಗಳಿಂದ ಕಲಾ ತಂಡಗಳ ಪ್ರದರ್ಶನ, ಛಾಯಾಚಿತ್ರ ಪ್ರದರ್ಶನ, ಕುಸ್ತಿ ಸ್ಪರ್ಧೆಗಳು ಸೇರಿ 25ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಗೊತ್ತಿರುವ ಹಾಗೆ 6 ದಿನಗಳ ಕಾಲ ನಡೆಯುವಂಥ ಈ ಬೃಹತ್ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಕಾರಣಕ್ಕೆ ಸ್ವಾಮೀಜಿಯವರು ಸಮಿತಿಯವರಿಗೆ ಆದೇಶ ಕೊಟ್ಟು 6 ದಿನಗಳ ಕಾಲ ಪ್ರಸಾದ ವ್ಯವಸ್ಥೆ ನಡಿಬೇಕು, ತ್ರಿಕಾಲ ಕೂಡ ನಡಿಬೇಕು ಅಂತೇಳಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಪ್ರಸಾದ ಪ್ರತಿ ಸಂದರ್ಭದಲ್ಲೂ ಕೂಡ ಸ್ವಾಮೀಜಿಯವರು ಆದೇಶ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಬಂದಂಥ ಭಕ್ತರಿಗೆ ಪ್ರಸಾದ ಸಿಗಬೇಕು, ಜೊತೆಗೆ ಸ್ವೀಟು ಪ್ರತಿದಿನ ಇರಬೇಕು ಅಂತೇಳಿ ನಾವು ಈ ವರ್ಷ ಸುಮಾರು 20 ಲಕ್ಷ ಜನ ಈ 6 ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುವಂಥ ಒಂದು ಎಕ್ಸ್ಪೆಕ್ಟೇಷನ್ ನಾವು ಮಾಡ್ಕೊಂಡಿದ್ದೀವಿ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ, ಹೊರದೇಶದಿಂದಲೂ ಕೂಡ ಈ ಸಾರಿ ಜಾತ್ರೆಗೆ ಬರುವಂಥ ಒಂದು ಮಾಹಿತಿ ಕೂಡ ನಮಗೆ ಬಂದಿದೆ. ಹಾಗಾಗಿ ನಾವು ಬರುವಂಥ ಭಕ್ತರಿಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸ್ವೀಟ್ ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ ಮಂಜುನಾಥ ಸ್ವಾಮಿಯವರು ಹೇಳಿದಂಗೆ ಬೆಳಿಗ್ಗೆ ತಿಂಡಿ ಬಂದಂಥ ಅಷ್ಟೂ ಜನಕ್ಕೆ, ಮತ್ತು ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ, ಈ ತ್ರಿಕಾಲ ಪ್ರಸಾದ ವ್ಯವಸ್ಥೆ ನಡೀತಿದೆ. ಅದರಲ್ಲಿ ನಾವು ಆಗಲೇ ಸಿದ್ಧತೆ ಮಾಡ್ಕೊಂಡಿದ್ದೇವೆ. 20 ಲಕ್ಷ ಜನಕ್ಕೆ ಸುಮಾರು 1,000 ಕ್ವಿಂಟಾಲ್ ರೈಸನ್ನು ನಾವು ರಾಯಚೂರಿಂದ ಈಗಾಗಲೇ ನಾವು ಸ್ಟೋರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಎಸ್ಪಿ ಉದಯ್ ಕುಮಾರ್, ಶಿವಕುಮಾರ್ ಸ್ವಾಮಿ, ಬುಕ್ಕಳ್ಳಿ ಸುಬ್ಬಪ್ಪ, ಸುತ್ತೂರು ಭಕ್ತವೃಂದದವರು ಇದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನಿಗಾಲ, ಗುಂಡ್ಲುಪೇಟೆ.